ಇವತ್ತು ನಾನು ನಿಮಗೆ ಬರ್ರಿ ಎಲ್ಲ ಗೈಸ್ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ಮತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಷಯ ಅಂದರೆ, ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ನನ್ನ ಕಳೆದ ಬ್ಲಾಗಲ್ಲೆಲ್ಲ ನನ್ನ ಶಾಪು ಇದರಲ್ಲಿ ಇದ್ದಿದ್ದನ್ನೆಲ್ಲ. ಬಟ್ ಆದರೆ ಇವತ್ತು ನಾನು ಏನು ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ನಾನು ಎಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತಿರುತ್ತೆ. ಬನ್ನಿ, ನನ್ನ ಕೈಲಿ ಆದಷ್ಟು ನಾನು ಒಂದು ಇನ್ಫಾರ್ಮೇಷನ್ ವಿಡಿಯೋನ ಮಾಡೋಣ ಅಂತ ಇದ್ದೀನಿ. ಎಲ್ಲರೂ ನನ್ನ ವಿಡಿಯೋಸು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಈ ಮತ್ತೊಂದು ಪುಟ್ಟ ಮಿನಿ ಬ್ಲಾಗ್ಗೆ ಹೋಗೋಣ ಬನ್ನಿ. ಇವತ್ತು ನಾನು ನಿಮಗೆ ನನ್ನ ಕೆಲಸದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಏನು ಕೆಲಸ ಮಾಡ್ತಿರೋದು ಅಂದರೆ ಮಹಾ ಸಿಮೆಂಟ್ ಕಂಪನಿಯಲ್ಲಿ ಟೆಕ್ನಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮಹಾ ಸಿಮೆಂಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಕೇಳಿರ್ತೀರ, ಆ ಕಂಪನಿಯಲ್ಲೇ ನಾನು ವರ್ಕ್ ಮಾಡ್ತಾ ಇರೋದು. ಇವತ್ತು ಏನು ಕೆಲಸ ಅಂದರೆ, ನಾವು ಒಂದು ಸೈಟ್ ವಿಸಿಟ್ಗೆ ಅಂತ ಬಂದಿದ್ದೀವಿ. ನೋಡ್ತಿರ್ಬೋದು, ಬ್ಯಾಕ್ ಸೈಡ್ ಸೈಟ್ ಕಾಣ್ತಾ ಇದೆ. ಅಲ್ಲಿ ಇವತ್ತು ನಾವು ಮೋಲ್ಡ್ ಕಾಂಕ್ರೀಟ್ ಇದೆ, ಅದಕ್ಕೋಸ್ಕರ ನಾವು ಹಿಂದೆ ಕಾಣ್ತಿರ್ಬೋದು ನಮ್ಮ ಸಿಮೆಂಟ್ ಇದರಿಂದ ನಾವು ಟೆಸ್ಟಿಂಗ್ಗೆ ಅಂತ ಬಂದಿದ್ದೇವೆ. ಅಂದರೆ ಕ್ವಾಲಿಟಿ ಆಫ್ ಸಿಮೆಂಟು ಯಾವ ರೀತಿ ಇದೆ, ಆಮೇಲೆ ಆಲ್ರೆಡಿ ನಮ್ಮ ಸಿಮೆಂಟ್ ಯೂಸ್ ಮಾಡಿಕೊಂಡೆ ಇವರು ಫುಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿ ಇದೆ ಅನ್ನೋದನ್ನು ಕ್ವಾಲಿಟಿ ಚೆಕಿಂಗ್ನ ಮಾಡಿ ನಮ್ಮದು ಒಂದು ಟೆಸ್ಟಿಂಗ್ ಮಿಷಿನ್ ಇದೆ. ಅಂದರೆ ರಿಬೌಂಡ್ ಹ್ಯಾಮರ್ ಅಂತ ಹೇಳ್ತೀವಿ, ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಗೋಸ್ಕರ. ಆ ಮಿಷಿನ್ನ ನಾವು ತಗೊಂಡು ಅದರಲ್ಲಿ ಟೆಸ್ಟಿಂಗ್ನ ನಾವು ಮಾಡ್ತೀವಿ. ಅಂದರೆ ಇಮಿಡಿಯೇಟ್ ರಿಸಲ್ಟ್ ಯಾವ ರೀತಿ ಕಾಣುತ್ತೆ, ಎಷ್ಟು ಸ್ಟ್ರೆಂತ್ ಬಂದಿದೆ ಅನ್ನೋದನ್ನು ನಾವು ಅದರಿಂದ ಅವರಿಗೆ ರಿಸಲ್ಟ್ನ ಕೊಡ್ಬೋದು. ಓನರ್ಗೆ ಯಾವ ರೀತಿ ಅವ್ರ ಸ್ಟ್ರೆಂತ್ ಇದೆ ಅದು ಬಿಲ್ಡಿಂಗ್ದು, ಮತ್ತು ಅವ್ರ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋಕ್ಕೆ ನಮ್ಮ ಕಂಪ್ನಿ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಟೆಕ್ನಿಕಲ್ ಆ್ಯಕ್ಟಿವಿಟೀಸ್ನ ನಾವು ಮಾಡ್ತೀವಿ. ಲೈಕ್ ರಿಬೌಂಡ್ ಹ್ಯಾಮರ್ ಟೆಸ್ಟ್ ಆಗಲೇ ಹೇಳಿದಾಗೆ, ಮತ್ತು ಕಂಪ್ರೆಷನ್ ಸ್ಟ್ರೆಂತ್ ಟೆಸ್ಟ್ ಅಂತ 27ಕ್ಕೆ ನಾವು ಕಂಪ್ರೆಷನ್ ಸ್ಟ್ರೆಂತ್ ಟೆಸ್ಟ್ನ ಮಾಡ್ತೀವಿ. ಇವಾಗ ಮೋಲ್ಡ್ಸ್ ಇರ್ತವೆ 15 ಸೆಂಟಿಮೀಟ್ರ್ 15 ಸೆಂಟಿಮೀಟರ್ ಡೈಮೆನ್ಷನ್ದು. ಆ ಮೋಲ್ಡ್ಸ್ನ ಬಳಸ್ಕೊಂಡು ನಾವು ಏನು ಪ್ರಪೋರ್ಷನ್ ಮಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ M20 ಗ್ರೇಡ್ ಅಂತ ಹೇಳಿದರೆ 1, 2, 3 ಒಂದು ಸಿಮೆಂಟ್ಗೆ 2 ಮರಳು 3 ಜಲ್ಲಿ. ಅಂದರೆ ಒಂದು ಬುಟ್ಟಿ ಸಿಮೆಂಟ್ ತೊಗೊಂಡ್ರೆ 2 ಬುಟ್ಟಿ ಮರಳು 3 ಬಂಡ್ಲಿ ಜಲ್ಲಿ, ಈ ರೀತಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾರೆ. ಆ ಮಿಕ್ಸ್ ಮಾಡಿಬಿಟ್ಟು ವಾಟರ್ ಎಷ್ಟು ಹಾಕ್ತಾರೆ, 50 kg ಅರೌಂಡು 50 kg ಸಿಮೆಂಟ್ ಹಾಕಿದರೆ 25 ಲೀಟ್ರು ಅರೌಂಡು ಅಪ್ರಾಕ್ಸಿಮೇಟು ವಾಟರ್ನ ಹಾಕಬೇಕು. ಅದು ಎಲ್ಲ ಕರೆಕ್ಟ್ ಇದೆಯಾ, ಪ್ರಪೋರ್ಷನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಸೈಟಲ್ಲಿ ಒಂದು ಸ್ವಲ್ಪ ಏನಾದರೂ ವೇರಿ ಆಗಿದ್ದರೆ ಅದನ್ನು ನಾವು ಆಲ್ಟ್ರ್ ಮಾಡಿಬಿಟ್ಟು ಕಾಂಕ್ರೀಟ್ನ ನಾವು ಹಾಕಿಸಿ ಮೋಲ್ಡ್ಗೆ ಸ್ಲ್ಯಾಬ್ಗೆ ನಾವು ಈ ರೀತಿಯಾದಂಥ ಒಂದು ಕೆಲಸನ ಮಾಡ್ತಾ ನಮ್ಮ ಒಂದು ರೋಲ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀವಿ. ಆಗಲೇ ಹೇಳಿದಾಗ ವೇರಿಯಸ್ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತೀವಿ ಅಂತ. ಇದು ಸೈಟ್ ಡೆಮೋ ಅಂತ, ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀವಿ. ಬರ್ರಿ ಎಲ್ಲ ಇಲ್ಲಿ ನಿಂತ್ಕೊಳ್ರಿ ಅಣ್ಣ. ನಯನಗಳು ಹೊಳೆವಾಗ ತಂಗಾಳಿಗೂ ರಂಗೇರಿದೇನಿ ಎದೆಗೊರಗೆ ಒಲಿವಾಗ. ನಾನು ಬೇಡ ಬಿಡೋಣ, ಇರ್ಲಿ ಬಿಡ್ರಿ, ಅವ್ರು ನಿಂತ್ಕೊಂಡ್ರೆ ಸಾಕು. ನಿಂತ್ಕೊಳ್ಳೋಣ, ಈ ಕಡೆಗೆ ತಿರುಗ್ರಿ, ಆಮೇಲೆ ಹಾಕೊಂಡ್ರಂತೆ ಕರೆಕ್ಟಾಗಿ. ಸರಿ ಆಯ್ತಣ್ಣ, ಓಕೆ ಡನ್. ನೋಡಿ, ಆಗಲೇ ಹೇಳಿದ್ನಲ್ಲ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ರಿಬೌಂಡ್ ಹ್ಯಾಮರ್ ಅಂತ, ಅದನ್ನು ಈಗ ಟೆಸ್ಟ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ಗೆ. ಇದು ಆಲ್ರೆಡಿ ಕಾಂಕ್ರೀಟ್ ಹಾಕಿ 28 ಡೇಸು 1 ಮಂತ್ 2 ಮಂತ್ ಆಗಿರೋ ಸೈಟ್ಗಳಿಗೆ ನಾವು ನೋಡ್ತಿರ್ಬೋದು. ಅವರು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಮೋಲ್ಡ್ನ ಸ್ಟಾರ್ಟ್ ಮಾಡಿದ್ದಾರೆ. ಮೇಲೆ ಹೋಗೋಣ. ನನ್ನ ಮನೆಯ ತುಳಸಿ ಗಿಡವ ಕಾಪಾಡು, ಮುದ್ದು ಗುಮ್ಮ ನೀ. ಪುಣ್ಯಕ್ಕೆ ಪಲ್ಟಿ ಹೊಟ್ಟಿ, ದೇವರಿಗೆ ಲಾಂಚ ಕೊಟ್ಟಿ, ಬೇಕಾದ್ರೆ ಹುಂಡಿ ಬಡಿ ಗೋಲ ಗೋಲ ರೋಲ ಗೋಲ. ಯಾರಿಗೆ ಯಾರು ಇಲ್ಲ ನಾಟಕ ಇಲ್ಲಿ ಎಲ್ಲ ರೌಂಡಾದ ರಂಗ ಭೂಮಿ ಗೋಲ 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 ಗೋಲ.
ನಿಂತರು ಎದ್ದರು ಬಿದ್ದರು ಕೇಳೋ ಯಾರು ಸ್ವಾಮಿ? ನಮ್ಮನೆ ಕಾಣಲು ಹೊರಟದೆ ಅಸಲಿಯಾದ ಶುರು. ಅಣ್ಣ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಈಗ ಸ್ಟಾರ್ಟ್ ಅಣ್ಣ. ಓಕೆ. ನೋಡಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಕಾಂಕ್ರೀಟ್. ಈ ಕನೆಕ್ಷನ್ ವೈರಿಂಗ್ದು ಎಲ್ಲ ಮುಗಿಸಿದ್ದಾರೆ. ಬೆಳದೀನಿ ಕುರಿ ಹಲ ಉಂಡೆ ಉಡುಕ ಮಾಡಿ ಮುದ್ದಡ್ಕೊಂಡೆ ನನ್ನ ಹಿಂದ ಬರಬೇಡ ಚಿನ್ನ ಪ್ರೀತಿ ಅನ್ಕೊಂಡೆ ಅರಕ ಬರ್ಕ ಅಂಗಿ ಹಾಕೊಂಡೆ ಊರೂರ ಹೋಗಮ ಕುರಿ ಹೊಡ ತಗೊಂಡೋಗ್ತಾ ಇದ್ದಾರೆ. ಸಿಮೆಂಟ್ನ ತಗೊಂಡು ಹೋಗ್ತಾ ಇದ್ದಾರೆ ಕೊಯ್ದು ಅಜಾಕ್ ಮೆಷಿನ್ನಿಗೆ ಜಲ್ದಿ ಎಲ್ಲ ಪ್ರತಿಯೊಂದನ್ನು ಹಾಕ್ತಾ ಇದ್ದಾರೆ. ಯಾವ ISI ಸ್ಟ್ಯಾಂಡರ್ಡ್ ಪ್ರಕಾರ ಇದೆ ಪ್ರಕಾರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನೋಡಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಫ್ಯಾನ್ಗೆ ನಮ್ಮ ಫಸ್ಟ್ ಲೋಡ್ ಬಂದಿದೆ ಕಾಂಕ್ರೀಟ್. ಮೈನ್ ವೈಬ್ರೇಟರ್ ಹಾಕ್ತಾ ಇದ್ದೀರಲ್ಲ, ಚೆನ್ನಾಗಿ ಇದಾಗುತ್ತೆ, ಎಲ್ಲ ಕಂಪ್ಯಾಕ್ಟ್ ಆಗ್ಬಿಡುತ್ತೆ ವೈಬ್ರೇಟರ್ ಹಾಕಿದ್ರೆ. ನಾನು ಬೆಳಗ್ಗೆ ಸಖತ್ ಮಳೆ ಬರ್ಬೋದು ಅನ್ಕೊಂಡಿದ್ದೆ, ಫುಲ್ಲು ಇದೇ ಇದ್ದಲ್ಲ, ಮಳೆ ಬರ್ತಿತ್ತು ಆಲ್ರೆಡಿ ಬೆಳಗ್ಗೆ. ನೀವು ಬಿಸಿಲು ಬಂದಿದ್ದು ಒಳ್ಳೇದಾಗ್ತಾಳೆ. ಹ್ಞೂ, ನಾನು ನಿಂತ್ಕೊಂಡಿರ್ತೀನಿ ತಳ್ರಿ ಸ್ವಲ್ಪ ಹೊತ್ತು. ನೋಡ್ರಿ, ವೈಬ್ರೇಟರ್ ಹಾಕೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ, ನಾವು ವೈಬ್ರೇಟರ್ ಹಾಕಿದ್ರೆ ಎಕ್ಸೆಸ್ ಆಫ್ ವಾಟರ್ ಏನಿದೆ ಅದೆಲ್ಲ ಏನಾಗುತ್ತೆ, ನಮ್ಮ ಸಿಮೆಂಟು ಮರಳು ಜಲ್ಲಿ ಏನೆಲ್ಲ ಇದೆ ಅದೆಲ್ಲ ಕರೆಕ್ಟ್ ಪ್ರಪೋರ್ಷನಲ್ಲಿ ಕಾಂಪ್ಯಾಕ್ಟ್ ಆಗಿ, ಮತ್ತು ಇದು ಯಾವುದೇ ಎಕ್ಸೆಸ್ ನೀರಿದ್ರೆ ಅದು ಹೊರಗಡೆ ಬರುತ್ತೆ. ನಿಮಗೆ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಕವರಿಂಗ್ ಬ್ಲಾಕ್ ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೈಡಲ್ಲಿ ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಈ ಕವರಿಂಗ್ ಬ್ಲಾಕ್ ಬಂದುಬಿಟ್ಟು ಸ್ಲ್ಯಾಬ್ಗೆ ಬಂದುಬಿಟ್ಟು 20 mm ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಅದೇ ಪ್ರಕಾರ ಇವರು ಕೂಡ ಇಲ್ಲಿ ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು ಕವರಿಂಗ್ ಬ್ಲಾಕ್ಸ್ ಇದೆಲ್ಲ ನಿಮಗೇನು ಕಾಣ್ತಿದೆ, ಇದು ಕವರಿಂಗ್ ಬ್ಲಾಕ್ಸ್. ಇಲ್ಲಿ ಒಂದು ಕವರಿಂಗ್ ಬ್ಲಾಕಿಂದ ಇನ್ನೊಂದು ಕವರಿಂಗ್ ಬ್ಲಾಕಿಗೆ ಅರೌಂಡ್ ನಿಮಗೆ 2 feet ಡಿಸ್ಟೆನ್ಸ್ ಇರಬೇಕು, ಮಿನಿಮಮ್ 2 feet. ನೋಡ್ತಾ ಇರ್ಬೋದು, ಇಲ್ಲಿಂದ ಇಲ್ಲಿಗೆ 2 feet. ಈ ರೀತಿ ಡಿಸ್ಟೆನ್ಸ್ ನೀವು ಇದು ಮಾಡಿದರೆ ನಮಗೇನು ಸ್ಲ್ಯಾಬ್ ಥಿಕ್ನೆಸ್ ಇರ್ಬೋದು ಅದು ಎಕ್ಸಾಕ್ಟಾಗಿ ಅಚೀವ್ ಆಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು 2 feetಗೆ ನಿಮಗೆ ಎಕ್ಸಾಕ್ಟಾಗಿದೆ. ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನೋಡಿ ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಈ ರೀತಿ ಒಂದು ಸಣ್ಣ ಪುಟ್ಟ ಚಿಕ್ಕ ಡಸ್ಟ್ ಎಲ್ಲ ಇರಬಾರ್ದು. ಅದನ್ನೆಲ್ಲ ಮಾಡಬೇಕು ಅಂದರೆ ಈ ರೀತಿ ನೋಡ್ತಿರ್ಬೋದು. ಈಗ ನಮ್ಮ ಹತ್ರ ಇದೆ ಕವರಿಂಗ್ ಬ್ಲಾಕ್. ಏನು ಈ ಕವರಿಂಗ್ ಬ್ಲಾಕ್ ಅಂದರೆ, ನೀವು ನೋಡಿರ್ಬೋದು, ಈ ಸೆಂಟ್ರಿಂಗ್ ಪ್ಲೇಟು ಮತ್ತು ಸ್ಲ್ಯಾಬ್ ಅಲ್ಲಿ ಕಬ್ಬಣ ಕಟ್ಟಿದಾರಲ್ಲ, ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತದೆ. ರೀಇನ್ಫೋರ್ಸ್ಮೆಂಟ್ಗೂ ಮತ್ತು ನಾವು ಹಾಕೋ ಕಾಂಕ್ರೀಟ್ಗೂ ಅಂದರೆ ಆ ಕಾಂಕ್ರೀಟ್ ಎಷ್ಟು ಥಿಕ್ನೆಸ್ಸಲ್ಲಿ ಇರಬೇಕು ಅನ್ನೋದನ್ನೇ ಡಿನೋಟ್ ಮಾಡುತ್ತೆ. ಈಗ ನಾರ್ಮಲಾಗಿ ನೀವು ನೋಡ್ತಾ ಇದ್ದೀರಾ, ಈ ಪಿಕಲ್ 20 to 25 mm ಅಂತ ಇದೆ. ಇದನ್ನು ಆ್ಯಕ್ಚುಲಿ ಅಲ್ಲಿ ನಾವು ಮೆಷರ್ ಮಾಡೋದು. ಈ 20 to 25 ಇದು ಬೆನಿಫಿಟ್ ಏನಪ್ಪ ಅಂದರೆ, ಇದನ್ನು ಸ್ಲ್ಯಾಬು ಮತ್ತು ಸ್ಟೇರ್ ಕೇಸು ಈ ಎಲ್ಲಿ ಸ್ಟ್ರಕ್ಚರ್ ಬರುತ್ತೆ ಮೆಟ್ಲಲ್ಲಿರ್ಬೋದು ಮತ್ತು ಸ್ಲ್ಯಾಬ್ಗಳಲ್ಲಿ ಈ ಪ್ರಪೋರ್ಷನ್ದು 25 mm ಮತ್ತು 20 mm ಬಳಸ್ತೀವಿ. ಅದೇ ರೀತಿ 25 mm ಇಂದ 40 mm ಬಂದುಬಿಟ್ಟು ನಾವು ಬೀಮ್ಸ್ಗೆ ಬಳಸ್ತೀವಿ. ಬೀಮ್ಸ್ ಮತ್ತು ಇನ್ನು ಬೇರೆ ರೀತಿ ಸ್ಟ್ರಕ್ಚರ್ ಶಿಯರ್ ವಾಲ್ ಅಂತ ಇದೆ, ಅದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಮತ್ತು 40 mm ಕಾಲಮ್ಗೆ, ಎಸ್ಪೆಷಲಿ ಕಾಲಮ್ಸು ಕಾಂಕ್ರೀಟ್ ಏನಾದರೂ ಹಾಕೋ ಟೈಮಲ್ಲಿ 40 mm ಬಳಸ್ತಾರೆ. ಇನ್ನು 50 ಈ ರೀತಿ ಇನ್ನೂ ಮುಂದೆ ಇದೆ. ಅದ್ರ ಬಗ್ಗೆ ಏನು ಹೇಳಬೇಕು ಅಂದರೆ 50 mm ಎಲ್ಲ ಬಂದುಬಿಟ್ಟು ನಿಮಗೆ 50 to 75 ಬಂದುಬಿಟ್ಟು ಫೂಟಿಂಗು ಮತ್ತು ರಿಟೈನಿಂಗ್ ವಾಲು ಈ ರೀತಿ ಸ್ಟ್ರಕ್ಚರ್ಗಳಿಗೆ ಬಳಸ್ತೀವಿ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ, ತಿಳಿಸ್ತೀನಿ.
ಸೈಟ್ ವಿಸಿಟ್ ಬೇರೆ ಸೈಟ್ಗಳಿಗೆಲ್ಲ ಹೋಗಿ ವಿಸಿಟ್ ಮಾಡೋಣ ಅಂತ ನಾನೀಗ ಹಾಸನ್ಗೆ ಹೋಗ್ತಾಯಿದ್ದೀನಿ. ಹಾಸನ್ಗೆ ಬಂದು ಹಾಗೆ ಸೈಟ್ ವಿಸಿಟ್ ಮಾಡೋಣ ಅಂತ ಈ ಸೈಟ್ಗೆ ಹೋಗಿ ವಿಸಿಟ್ ಮಾಡಿಕೊಂಡು ಹೀಗೆ ಮಾತಾಡಿಸ್ಕೊಂಡು ಅಲ್ಲಿದ್ದವ್ರನ್ನ ಮತ್ತೆ ಬೇರೆ ಸೈಟ್ಗೆ ಹೋಗೋಣ ಅಂತ ಹೋದ್ವಿ. ರಸ್ತೆ ಪಕ್ಕ ಬುಟ್ಟಿ ಹೊಯ್ದಾದ್ಯಾರು ಕುಂತವನೆ, ಹಕ್ಕಿ ಪುಕ್ಕ ಜೇಬ್ನಾಗಿಟ್ಟು ಕ್ಯಾಮೆ ಕೊಟ್ಟವನೆ, ಸಂತೆ ಒಳಗೆ ಪ್ರಾಣ ಹೋದ್ರು ನಾವೇನ್ ಮಾಡೋಣ, ಲೈಫು ಸ್ಯಾನೆ ಸೂಪರ್ ಅಂತೆ ಬಂದ್ರಿ ನೋಡೋಣ. ಇವಾಗ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವರ್ಕ್ ಲೈಫಿನ ಜರ್ನಿ.